ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇದು ಫ್ರೈಡೇ ಮಾರ್ನಿಂಗ್ ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಎದ್ದೊಳಿದ್ದೀನಿ ಇವತ್ತು. ಸರಿ ಲಂಚ್ಗೆ ಟಿಫನ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟೆ. ಇನ್ನು ಕಿಚನ್ ಎಲ್ಲ ನೈಟೇ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೆ. ಈಗ ಸುಮ್ಮನೆ ಒರೆಸ್ಕೊಂಡು ಸ್ವಲ್ಪ ಪೂಜೆ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಸ್ಟವ್ ಮೇಲೆಲ್ಲ. ಹಾಗೆ ಸ್ವಲ್ಪ ಬಿಸಿ ನೀರಿಗೆ ಸೋಂಪು ಹಾಕ್ಕೊಂಡು ಸೋಂಪು ವಾಟ್ರು ಕುಡಿಯೋಣ ಅಂದ್ಬಿಟ್ಟು ಅದಕ್ಕೂ ನೀರು ಇಟ್ಕೊತಾ ಇದ್ದೀನಿ. ಫಸ್ಟು ನಾನು ಸ್ಟವ್ ಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ಸಿಂಪಲಾಗಿ ಈ ಥರ ಪೂಜೆ ಮಾಡ್ಕೊಂಡು ಸ್ಟಾರ್ಟ್ ಮಾಡೋದ್ರಿಂದ ನಮಗೂ ಒಂಥರ ಪಾಸಿಟಿವ್ ಎನರ್ಜಿ. ಎವ್ರಿ ಫ್ರೈಡೇ ನಾನು ಇದೇ ಥರ ಮಾಡ್ಕೊತೀನಿ. ಯಾವಾಗಾರ ಹಬ್ಬಗಳು ಬಂದರೆ ಪ್ರಸಾದ ಎಲ್ಲ ರೆಡಿ ಮಾಡ್ಕೊಬೇಕಲ್ಲ, ಅದಕ್ಕೆ ಮುಂಚೆನೇ ಈ ಥರ ಪೂಜೆ ಮಾಡಿಬಿಟ್ಟು ಮಾಡ್ಕೊಳೋದ್ರಿಂದ ನಮಗೂ ಒಂಥರ ಮನಸ್ಸಿಗೆ ಒಂಥರ ತೃಪ್ತಿ ಇರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮ್ಗೆ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈಗ ನಾನು ಅನ್ನಕ್ಕೆ ಒಂದು ಕಡೆ ಇಟ್ಬಿಡ್ತಾಯಿದ್ದೀನಿ, ಒಂದು ಕಡೆ ಸೋಂಪು ವಾಟ್ರಿಗೂ ಇಡ್ತಾಯಿದ್ದೀನಿ ಬಿಸಿ ನೀರು ಕುಡಿಯೋಣ ಅಂದ್ಬಿಟ್ಟು. ನೈಟೇ ಸ್ವಲ್ಪ ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ. ಇವತ್ತು ಕಡಲೆಕಾಳು ಮಸಾಲೆ ಕರ್ರಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ ಇದು. ಅದಕ್ಕೆ ಕಡಲೆಕಾಳು, ಒಂದು ಆಲೂಗಡ್ಡೆ, ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ 3 ವಿಸಿಲ್ ಬೇಯಿಸ್ಕೊತಾ ಇದ್ದೀನಿ. ಅಷ್ಟರೊಳಗಡೆ ಇದು ಬೇಯೋಷ್ಟರಲ್ಲಿ ಸ್ವಲ್ಪ ಈರುಳ್ಳಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಬಿಟ್ಟೆ. ಇದು ಇಡ್ಲಿ, ದೋಸೆ ಮತ್ತು ಚಪಾತಿ, ಪೂರಿಗೆ, ಪುಟ್ಟದ ಜೊತೆಗೆಲ್ಲ ತುಂಬಾ ಟೇಸ್ಟಾಗಿರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇನ್ನು ಕಡಲೆಕಾಳು ಬೆಂದಿತ್ತು. ಇವಾಗ ಬಾಣಲಿ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ, 1 ಏಲಕ್ಕಿ, 1 ಚಕ್ಕೆ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಒಂದು 4 ಈರುಳ್ಳಿನ ಕಟ್ ಮಾಡಿದ್ನಲ್ವ ಅದನ್ನು ಹಾಕಿ ಈರುಳ್ಳಿನೂ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಹಾಕಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದಕ್ಕೆ ನಾನು 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಹಾಕಿ ರುಬ್ಕೊಂಡಿದ್ದೀನಿ. ಅಂದರೆ ತುಂಬ ನುಣ್ಣಗೇನು ರುಬ್ಕೊಂಡಿಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೊಂಡು ಈಗ ಧನಿಯಾ ಪುಡಿ 1 ಟೇಬಲ್ ಸ್ಪೂನು, ಖಾರದ ಪುಡಿ 1 ಟೇಬಲ್ ಸ್ಪೂನ್ ಹಾಕಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಅರಿಶಿನ ಪುಡಿ ಸ್ವಲ್ಪ ಹಾಕಿ ಬೆಂದಿರೋ ಕಡಲೆಕಾಳನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಬೇಕು. ಈಗ ನಾನು ಮನೇಲೇ ಮಾಡಿರೋ ಗರಂ ಮಸಾಲ ಹಾಕೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ. ಇದು ನೆನ್ನೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಆ ಗರಂ ಮಸಾಲನ ಹಾಕಿ ಸ್ವಲ್ಪ ತೆಂಗಿನಕಾಯಿ ಸೋಂಪನ್ನ ರುಬ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡ್ರೆ ಆಯಿತು. ಒಂದು 10 ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ರೆಡಿ ಆಯಿತು. ತುಂಬಾ ಟೇಸ್ಟಾಗಿತ್ತು. ಇನ್ನು ನೆನ್ನೆ ದೋಸೆಗೂ ರೆಡಿ ಮಾಡ್ಕೊಂಡಿದ್ನಲ್ವ ಪ್ರೋಟೀನ್ ದೋಸೆ, ಆ ದೋಸೆ ಹಿಟ್ಟೇ ಇತ್ತು, ಅದನ್ನೇ ದೋಸೆ ಮಾಡ್ಕೊಂಬಿಟ್ಟೆ. ಇನ್ನೆಲ್ಲ ಟಿಫನ್ಗೆ ಬಂದುಬಿಟ್ಟು ಚಟ್ನಿ ಮತ್ತು ಕಡಲೆಕಾಳು ಕರ್ರಿ ಈ ಥರ ಸಿಂಪಲಾಗಿ ನಮ್ಮ ಯಜಮಾನ್ರಿಗೆ ದೋಸೆ ಮಾಡಿಕೊಟ್ಟೆ. ಇನ್ನು ಲಂಚ್ ಬಾಕ್ಸ್ಗೆ ಇವತ್ತು ಸ್ವಲ್ಪ ಸೌತೆಕಾಯಿ, ಅನ್ನ, ಕಡಲೆಕಾಳು ಕರ್ರಿ ಮಾಡಿ ಬಾಕ್ಸ್ಗೂ ಕಟ್ಬಿಟ್ಟೆ. ಬಾಕ್ಸ್ಗೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಇನ್ನು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳೋಣ ಅಂದ್ಬಿಟ್ಟು ಫಸ್ಟ್ ಬಾಗಿಲಿಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಸ್ನಾನ ಮಾಡೋದಕ್ಕಿಂತ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೆ. ಈಗ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೊಸ್ಲಿಗೆ ಹೂವು ಎಲ್ಲ ಇಟ್ಬಿಟ್ಟು ರಂಗೋಲಿ ಹಾಕಿ ಒಂದು ಚಿಕ್ಕದಾಗಿರೋ ರಂಗೋಲಿ ಹಾಕಿದ್ದೀನಿ. ಸಿಂಪಲ್ಲಾಗಿ ನೋಡ್ಕೊಂಬನ್ನಿ. ಹಾಗೆ ಪೂಜೆ ಕೂಡ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಇನ್ನು ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಈ ವಿಡಿಯೋ ಪೂರ್ತಿಯಾಗಿ ನೋಡಿ.
ಪೂಜೆ ಸಾಮಾನೆಲ್ಲ ತೊಳೆದಿಕ್ಬಿಟ್ಟಿದ್ದೆ. ಈಗ ಈ ಥರ ಒಂದು ಗಾಜಿನ ಬಟ್ಲು ಇಲ್ಲಾಂದರೆ ಈ ಥರ ಗ್ಲಾಸಲ್ಲಿ ಉಪ್ಪು ಹಾಕ್ಬಿಟ್ಟು ಅದಕ್ಕೆ ಒಂದು 7 ಲವಂಗ 6 ಲವಂಗ ಇಟ್ಟರೆ ಸಾಕು. 6 ಲವಂಗ ಇಟ್ಟು ದೇವ್ರ ಮನೇಲಿ ಇಡೋದ್ರಿಂದ ನಮಗೆ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ. ಈ ಥರ ಶುಕ್ರವಾರ ಮಾಡಿ ಒಂದು ವಾರ ಆದಮೇಲೆ ಗುರುವಾರನೇ ತೆಗ್ದು ಅದನ್ನು ಗಿಡಗಳಿಗೆ ಇಲ್ಲಾಂದರೆ ನೀರಿಗೆ ಹಾಕ್ಬಿಟ್ಟು ಸಿಂಕಲ್ಲೇ ಚೆಲ್ಬಿಟ್ರೆ ನಮಗೊಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಮನೇಲಿ. ಟ್ರೈ ಮಾಡಿ ನೋಡಿ. ಇನ್ನು ಪೂಜೆಗೆಲ್ಲ ಕಿಚನಲ್ಲೇ ಎಲ್ಲ ರೆಡಿ ಮಾಡ್ಕೊಂಬಿಟ್ಟೆ. ದೀಪ ಎಲ್ಲ ಇಲ್ಲೇ ಹಚ್ಕೊಂಬಿಡ್ತೀನಿ. ಇನ್ನು ಇಲ್ಲೇ ಹಚ್ಕೊಂಡು ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ನೋಡಿ, ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ.